ಶೀರ್ಷಿಕೆ: ಪ್ರೇಮದ ಪರಿಹಾರ, ಪತಿವ್ರತೆಯ ತಪ್ಪು, ಪತಿಯ ಮೌನ ಕಹಾನಿ. ಒಂದು ಹಳ್ಳಿ. ಶಾಂತ ಪರಿಸರ. ಮಧ್ಯಮ ವರ್ಗದ ಸುಂದರ ಜೀವನ ನಡೆಸುತ್ತಿರುವ ಜೋಡಿ ರಘು ಮತ್ತು ಲಲಿತಾ. ರಘು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಬೆಳಿಗ್ಗೆ ಹೊರಟು ಸಂಜೆ ಬರುವವರೆಗೂ ಲಲಿತಾ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ದಿನಗಳು ಕಳೆದಂತೆ ಲಲಿತಾ ಒಂಟಿತನದಿಂದ ಬೇಸರವಾಗತೊಡಗಿತು. ಇದೇ ವೇಳೆ ಹಳ್ಳಿಗೆ ಹೊಸದಾಗಿ ಬಂದ ಯುವಕ ಆದರ್ಶ್ ಅಕ್ಕಪಕ್ಕದ ಮನೆಗೆ ಬಾಡಿಗೆಗೆ ಬಂದನು. ಮಾತು ಮಾತಿಗೆ ಪರಿಚಯವಾಯಿತು. ಲಲಿತಾ ಆತನೊಂದಿಗೆ ಮಾತನಾಡುವುದು ಶುರುಮಾಡಿದಳು. ಆದರ್ಶ್ನ ಮಾತಿನಲ್ಲಿ ಆದರ್ಶವಿತ್ತು, ಆಸೆ ತೋರುತ್ತಿದ್ದ, ಆಕರ್ಷಣೆ ಬೆಳೆದಿತು. ಮರುದಿನಗಳು ಲಲಿತಾ ಜೀವನದ ತಿರುವು ಆಗಿದ್ದವು. ಸ್ನೇಹ ದೈಹಿಕ ಹಂತಕ್ಕೆ ತಲುಪಿತು. ಆದರೆ ರಘು ಎಂದೂ ಅನುಮಾನಪಡಲಿಲ್ಲ. ಪ್ರೀತಿ ತುಂಬಿದ ಆತ ತಾನು ಕೆಲಸಕ್ಕೆ ಹೋಗಿರುವ ವೇಳೆಯಲ್ಲಿ ಹೆಂಡತಿ ಮನೆಯ ಚಿಂತೆ ಮಾಡುತ್ತಿದ್ದ. ಅಷ್ಟರಲ್ಲಿ ಲಲಿತಾ ಗರ್ಭಿಣಿಯಾಗಿದ್ದೆಂದು ಗೊತ್ತಾಯಿತು. ಮೊದಲಿಗೆ ಸಂತೋಷವಾಯಿತು. ಆದರೆ ವೈದ್ಯನು ಕೊಟ್ಟ ದಿನಾಂಕ ಮತ್ತು ಲಲಿತಾ ಮನದಾಳದಲ್ಲಿ ತೇಲಿದ ಕಳ್ಳತನ, ಇದು ರಘುವಿನ ಮಗು ಅಲ್ಲ ಅನ್ನುವುದು ಸ್ಪಷ್ಟವಾಯಿತು. ಆ ತೀವ್ರ ಕ್ಷಣವು ಲಲಿತಾ ಎಲ್ಲವನ್ನೂ ರಘುವಿಗೆ ಹೇಳಿದಳು. ಕಣ್ಣೀರಿನೊಂದಿಗೆ ತಪ್ಪಿಗೆ ಮನ್ನಣೆ ಕೇಳಿದಳು. ರಘು ಮೌನವಾಗಿದ್ದ. ಆ ಮೌನ ಆಕ್ರೋಶವೂ ಅಲ್ಲ, ಅಸಹನೆಲ್ಲ, ಪ್ರೀತಿಯ ಬಿರುಗಾಳಿ. ನಿನ್ನ ತಪ್ಪು ನನಗೆ ನೋವು ಕೊಟ್ಟಿದೆ ಲಲಿತಾ, ಆದರೆ ನಿನ್ನ ಪ್ರೀತಿ ನನಗೆ ದೊಡ್ಡದು. ಆ ಮಗುವಿಗೂ ತಪ್ಪಿಲ್ಲ, ನಾನು ಈ ಸಂಬಂಧವನ್ನು ಮುರಿಯಲ್ಲ ಅಂದನು ರಘು. ಆ ಮಾತುಗಳು ಲಲಿತಾಳ ಹೃದಯವನ್ನು ಭೇದಿಸಿದವು. ಅವಳು ಹೆಂಡತಿಯಾಗಿದ್ದಳು, ಆದರೆ ಇಂದು ಆಕೆ ಪ್ರೀತಿಯ ಅರ್ಥ ತಿಳಿದಳು. ಕತೆಯ ಕೊನೆಯ ಶಾಟ್: ರಘು ಲಲಿತಾಳ ಕೈ ಹಿಡಿದು ಆಸ್ಪತ್ರೆಯ ಅಂಗಳದಲ್ಲಿ ನಿಂತಿರುವುದು. ಅವಳ ಹೊಟ್ಟೆಯಲ್ಲಿ ಬೇರೊಬ್ಬನ ಮಗುವಿದ್ದರೂ ಆ ಮಗುವಿಗೆ ನಿಜವಾದ ತಂದೆ ಯಾರು ಎನ್ನುವುದಕ್ಕಿಂತ ನಿಜವಾದ ಮನುಷ್ಯನ ಔದಾರ್ಯವೇ ಪ್ರಮುಖವೆಂದು ಕತೆ ಮುಗಿಯುತ್ತದೆ.